ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿಯೋಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಇದೇ ಅಕ್ಟೋಬರ್ ತಿಂಗಳು 2025 ಮಿಡ್ ಟರ್ಮ್ ಎಕ್ಸಾಮ್ ಪ್ರಾರಂಭ ಆಗ್ತಾ ಇದೆ. ಹಾಗಾದರೆ ಆರ್ಟ್ಸ್, ಕಾಮರ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳಿಗೆ ಪದ್ಯ ಭಾಗದಲ್ಲಿ ಕೇಳಲಾಗುವಂತಹ 2 ಅಂಕದ ಪ್ರಶ್ನೆಗಳನ್ನು ಸಂಪೂರ್ಣ ಉತ್ತರ ಸಮೇತ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಜೊತೆಗೆ ಹೆಡ್ಸೆಟ್ ಹಾಕ್ಕೊಂಡು ಕಿವಿಗೆ ಕೇಳ್ತಾ ಬನ್ನಿ. ಅದು ರಿವಿಷನ್ ಕೂಡ ಆಗ್ತಾ ಹೋಗ್ತಾ ಇರುತ್ತೆ, ಮತ್ತು ನೆನಪನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಹಾಗೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮರಿದಿನ ಕಮೆಂಟ್ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯನ್ನು ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ಲಿಂಕನ್ನು, ಅಂದರೆ ಈ ವಿಡಿಯೋ ಲಿಂಕನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ, ಕಾಲೇಜ್ ಫ್ರೆಂಡ್ಸ್ಗೆ ಮರಿದನೇ ಶೇರ್ ಮಾಡಿ. ಸೊ ಬನ್ನಿ, ಈಗ ಪದ್ಯ ಭಾಗದ 2 ಅಂಕದ ಪ್ರಶ್ನೆಗಳನ್ನು ಉತ್ತರ ಸಮೇತ ನೋಡ್ತಾ ಹೋಗೋಣ. ಪ್ರಶ್ನೆ 1. ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೇಬರ ಯಾವ ರೀತಿ ಕಾಣುತ್ತಿತ್ತು? ಉತ್ತರ: ಅರೆ ಮುಚ್ಚಿದ್ದ ಕಣ್ಣು, ಅರಳಿದ ಮುಖ, ಕಡಿದು ಹೋಗಿದ್ದ ಕೈಗಳು, ಭಯಂಕರವಾಗಿ ಕಚ್ಚಿದ ಅವುಡು ಅಂದರೆ ದವಡೆ, ವೈರಿಗಳ ಬಾಣದ ಹೊಡೆತದಿಂದ ಜರ್ಜರಿತವಾದ ದೇಹವು ರಕ್ತದ ಕಡಲಿನಲ್ಲಿ ಮುಳುಗಿಬಿದ್ದಿತ್ತು. ಪ್ರಶ್ನೆ 2. ದುಶ್ಯಾಸನನು ಅಣ್ಣನಿಗೆ ತೋರಿದ್ದ ವಿನಯಶೀಲತೆ ಯಾವುದು? ಉತ್ತರ: ತಾಯಿಯ ಎದೆ ಹಾಲನ್ನು ಕುಡಿಯುವಲ್ಲಿ, ಸವಿಯುವುದರಲ್ಲಿ ದುರ್ಯೋಧನನ ನಂತರ ದುಶ್ಯಾಸನನು ಸೇವಿಸಿ ಎಲ್ಲಿಯೂ ಕ್ರಮವನ್ನು ಮೀರದೆ ವಿನಯಶೀಲತೆಯನ್ನು ತೋರಿದ್ದನು. ಪ್ರಶ್ನೆ 3. ದುರ್ಯೋಧನನು ಕರ್ಣನ ದಾನಗುಣವನ್ನು ಹೇಗೆ ಪ್ರಶಂಸಿಸಿದ್ದಾನೆ? ಉತ್ತರ: ಇಂದ್ರನು ಬಂದು ಬೇಡಿದಾಗ ಕವಚವನ್ನು ಕತ್ತರಿಸಿಕೊಟ್ಟೆ, ತಾಯಿ ಕುಂತಿ ಬೇಡಿದ ತಕ್ಷಣವೇ ಸ್ವಲ್ಪವೂ ಅನುಮಾನಿಸದೆ ದಿವ್ಯಾಸ್ತ್ರವನ್ನ ಕೊಟ್ಟೆ, ಲೋಕದಲ್ಲಿ ನಿನಗೆ ಸರಿಸಮನಾದ ದಾನ ಶೂರನು ಪರಾಕ್ರಮಿಯು ಯಾರಿದ್ದಾರೆ ಎಂದು ಪ್ರಶಂಸಿಸಿದ್ದಾನೆ. ಪ್ರಶ್ನೆ 4. ಯಾರನ್ನು ಕಂಡರೆ ಅಲ್ಲಮ ನಾಚುವೆನೆಂದು ಹೇಳುವನು? ಉತ್ತರ: ಅಂಗದ ಮೇಲೆ ಲಿಂಗವನ್ನು ಧರಿಸಿದವನು ಭಕ್ತನೇ, ಮೆಳೆಯ ಮೇಲೆ ಇಟ್ಟ ಕಲ್ಲು ಲಿಂಗವೇ, ಆ ಮೆಳೆ ಭಕ್ತನೇ, ಇಟ್ಟಾತ ಗುರುವೇ ಎಂದು ಪ್ರಶ್ನಿಸಿ ಇಂಥವರನ್ನ ಕಂಡರೆ ಅಲ್ಲಮ ನಾಚುವೆನೆಂದು ಹೇಳುತ್ತಾನೆ. ಪ್ರಶ್ನೆ 5. ಅಲ್ಲಮ ಏನನ್ನ ನೀಡುವುದರಿಂದ ನಾ ದೇವ ಎಂದು ಹೇಳುತ್ತಾನೆ? ಉತ್ತರ: ಬಾಯಾರಿದವರಿಗೆ ಒಂದು ಗುಟುಕು ನೀರು ಮತ್ತು ಹಸಿದವರಿಗೆ ಒಂದು ತುತ್ತು ಅನ್ನವನ್ನು ನೀಡುವುದರಿಂದ ನಾ ದೇವ ಎಂದು ಅಲ್ಲಮ ಹೇಳುತ್ತಾನೆ. ಪ್ರಶ್ನೆ 6. ಕೈದು ಕಾಳೋರಗಗಳಿಗೆ ಏನೇನೂ ಇರುವುದಿಲ್ಲ? ಉತ್ತರ: ಕೊಲ್ಲುವ ಆಯುಧಕ್ಕೆ ದಯೆ ಧರ್ಮದ ಮೊನೆ ಇರುವುದಿಲ್ಲ, ಕಾಳೋರಗಗಳಿಗೆ ಅಮೃತದ ಸುಧೆ ಇರುವುದಿಲ್ಲ. ಪ್ರಶ್ನೆ 7. ತನು ಮನ ಧನಗಳನ್ನು ಮರೆಯಲು ಏನನ್ನ ತೋರುತ್ತಾರೆ? ಉತ್ತರ: ತನು ಮನ ಧನಗಳನ್ನು ಮರೆಯಲು ಗುರು, ಲಿಂಗ, ಜಂಗಮರನ್ನ ತೋರುತ್ತಾರೆ. ಪ್ರಶ್ನೆ 8. ರತ್ನ ಮತ್ತು ಮುತ್ತು ಏನನ್ನ ಸೂಚಿಸುತ್ತದೆ? ಉತ್ತರ: ರತ್ನದ ಸಂಕೋಲೆಯಾದರೂ ತೊಂದರೆಯನ್ನು ಸೂಚಿಸುತ್ತದೆ, ಬಲೆ ಮುತ್ತಿನದಾದರೂ ಬಂಧನವನ್ನು ಸೂಚಿಸುತ್ತದೆ. ಪ್ರಶ್ನೆ 9. ಲೋಕ ಹಾಗೂ ಕರ್ಣಗಳ ಚೇಷ್ಟೆಗೆ ಬೀಜ ಯಾವುದು? ಉತ್ತರ: ಲೋಕದ ಚೇಷ್ಟೆಗೆ ರವಿ ಬೀಜವಾದರೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ. ಪ್ರಶ್ನೆ 10. ಚೆನ್ನಯ್ಯನ ಗುಪ್ತಭಕ್ತಿ ಯಾವ ರೀತಿಯದು? ಉತ್ತರ: ಚೆನ್ನಯ್ಯನ ಗುಪ್ತಭಕ್ತಿ ಎಳ್ಳಿನೊಳಗಿನ ಎಣ್ಣೆಯಂತೆ, ಕಟ್ಟಿಗೆಯೊಳಗಿನ ಬೆಂಕಿಯಂತೆ, ಭೂಮಿಯಲ್ಲಿ ಅಡಗಿರುವ ನಿಧಿಯಂತೆ ಇತ್ತು. ಪ್ರಶ್ನೆ 11. ಚೋಳರಾಜ ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆ ಏನು? ಉತ್ತರ: ಚೋಳರಾಜನು ಚೆನ್ನಯ್ಯನ ಪಾದಗಳ ಮೇಲೆ ತನ್ನ ಇಡೀ ದೇಹವನ್ನು ಇಟ್ಟು ನಮಸ್ಕರಿಸುತ್ತಿರುವಾಗ ಚೆನ್ನಯ್ಯನು, ನೀನು ಈ ರೀತಿ ನನ್ನ ಮನೆ ಬಾಗಿಲಿಗೆ ಬಂದಿರುವುದು ಸರಿಯೇ? ಸೂರ್ಯಕುಲಕ್ಕೆ ಕನ್ನಡಿಯಂತಿರುವ ನೀನು ನನ್ನ ಕುಲವನ್ನು ತಿಳಿಯದೆ ಈ ರೀತಿ ನಮಸ್ಕರಿಸುವುದು ಸರಿಯೇ ಎಂದು ಪ್ರತಿಕ್ರಿಯಿಸಿದನು. ಪ್ರಶ್ನೆ 12. ಶಿವನು ಚೆನ್ನಯ್ಯನನ್ನು ಹೇಗೆ ಸಮಾಧಾನ ಪಡಿಸಿದನು? ಉತ್ತರ: ಚೆನ್ನಯ್ಯನು ತನ್ನ ಕೊರಳನ್ನು ಕತ್ತರಿಸಿಕೊಳ್ಳಲು ಮುಂದಾದಾಗ ಶಿವನು ಪ್ರತ್ಯಕ್ಷವಾಗಿ ಕತ್ತಿಯನ್ನು ಹಿಡಿದು ಚೆನ್ನಯ್ಯನಿಗೆ, ಅವಿಚಾರದಿಂದ ಈ ರೀತಿ ಮಾಡುವುದು ಸರಿಯೇ? ಮರೆತು ಚೋಳನಿಗೆ ನಿನ್ನ ವಿಚಾರವನ್ನು ಹೇಳಿದ್ದಕ್ಕೆ ಎಂದು ಸಮಾಧಾನ ಪಡಿಸಿದನು. ಪ್ರಶ್ನೆ 13. ಸೀತೆ ಪ್ರವೇಶಿಸಿದ ಕಾಡು ಹೇಗಿತ್ತು? ಉತ್ತರ: ಸೀತೆ ಪ್ರವೇಶಿಸಿದ ಕಾಡು ಕ್ರೂರ ಪ್ರಾಣಿ ಪಕ್ಷಿಗಳ ಭಯಂಕರ ಧ್ವನಿಯಿಂದ ಕೂಡಿತ್ತು. ഇരുಳಿನಂತೆ, ಹಗಲಿನಂತೆ, ಸ್ವರ್ಗದಂತೆ, ಕೈಲಾಸದಂತೆಯೂ, ಸೂರ್ಯ, ಚಂದ್ರ, ಶಿವ, ಇಂದ್ರರ ವಾಸಸ್ಥಾನದಂತೆಯೂ, ಕಡಲಂತೆ, ಆಕಾಶದಂತೆ ವಿಶಾಲವಾಗಿಯೂ, ಕರಡಿ, ಹುಲಿಗಳಂತಹ ಕ್ರೂರ ಮೃಗಗಳಿಂದ ತುಂಬಿತ್ತು. ಪ್ರಶ್ನೆ 14. ಮೂರ್ಛಿತಳಾದ ಸೀತೆಯನ್ನು ಲಕ್ಷ್ಮಣ ಹೇಗೆ ಉಪಚರಿಸಿದನು? ಉತ್ತರ: ಮೂರ್ಛಿತಳಾಗಿ ಬಿದ್ದಿದ್ದ ಸೀತೆಗೆ ನೀರನ್ನು ಚಿಮುಕಿಸಿ ದೊಡ್ಡದಾದ ಎಲೆಯನ್ನು ನೆರಳಿಗೆಂದು ಹಿಡಿದು ತನ್ನ ವಸ್ತ್ರದಿಂದ ಗಾಳಿಯನ್ನು ಬೀಸುತ್ತಾ ಸೀತೆಯನ್ನು ಉಪಚರಿಸಿದನು. ಪ್ರಶ್ನೆ 15. ಸೀತೆಯನ್ನು ಕಾಡಿನ ಪ್ರಾಣಿಗಳು ಹೇಗೆ ಉಪಚರಿಸಿದವು? ಉತ್ತರ: ಕಾಡಿನ ಪ್ರಾಣಿ ಪಕ್ಷಿಗಳು ಸೀತೆಯ ಕಷ್ಟವನ್ನು ಕಂಡು ಮರುಗಿ
ತಮ್ಮ ನಡುವಿನ ದ್ವೇಷ ಭಾವವನ್ನು ಬಿಟ್ಟು ಆಹಾರವನ್ನು ತ್ಯಜಿಸಿ ಅವಳ ಸುತ್ತಲೂ ನಿಂತು ಕಣ್ಣೀರು ಹಾಕಿ ಉಪಚರಿಸಿದವು. ಪ್ರಶ್ನೆ 16. ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ? ಉತ್ತರ: ಹುಟ್ಟಿಸಿದ ಸ್ವಾಮಿ ಅಂದರೆ ದೇವರು ತಾನೇ ಎಲ್ಲಕ್ಕೂ ಹೊಣೆಗಾರನಾಗಿದ್ದು, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಯಾರು ಕಟ್ಟೆಯನ್ನು ಕಟ್ಟಿ ನೀರನ್ನು ಹಾಕದಿದ್ದರೂ ಸೃಷ್ಟಿಕರ್ತನಾದ ದೇವನೇ ಆ ವೃಕ್ಷವನ್ನು ಕಾಪಾಡುತ್ತಾನೆ. ಪ್ರಶ್ನೆ 17. ಮೃಗ ಪಕ್ಷಿಗಳನ್ನು ಸ್ವಾಮಿಯು ಹೇಗೆ ಸಲಹುತ್ತಾನೆ? ಉತ್ತರ: ಅಡವಿಯಲ್ಲಾಡುವ ಮೃಗ ಪಕ್ಷಿಗಳಿಗೆ ಸ್ವಾಮಿ ಹೆತ್ತ ತಾಯಿಯಂತೆ ಅಡಿಗಡಿಗೆ ಆಹಾರವನ್ನು ನೀಡಿ ರಕ್ಷಿಸುತ್ತಾನೆ. ಪ್ರಶ್ನೆ 18. ಮಾದೇವನ ಶಿಶುಮಕ್ಕಳ ಹೆಸರೇನು? ಉತ್ತರ: ಮಾದೇವನ ಶಿಶುಮಕ್ಕಳ ಹೆಸರು ಬ್ಯಾಡರ, ಕಣ್ಣಯ್ಯ, ಕಾರಯ್ಯ ಮತ್ತು ಬಿಲ್ಲಯ್ಯ. ಪ್ರಶ್ನೆ 19. ಸಿಡಿಲು ಗುಡುಗುಗಳನ್ನು ಕಳುಹಿಸು ಎಂದು ಮಾದೇವ ಯಾರನ್ನ ಕೇಳುತ್ತಾನೆ? ಉತ್ತರ: ಮಾದೇವನು ಗುಡುಗುಗಳನ್ನು ಕಳುಹಿಸು ಎಂದು ಗುಡುಗಾಜಮ್ಮನಿಗೂ ಬೊಮ್ಮರಾಯಪ್ಪನಿಗೆ ಸಿಡಿಲುಗಳನ್ನು ಕಳುಹಿಸು ಎಂದು ಕೇಳುತ್ತಾನೆ. ಪ್ರಶ್ನೆ 20. ಬಲಿಯ ಕಲ್ಲನ್ನು ಕನ್ನಯ್ಯ ಬಲವಾಗಿ ಹಿಡಿದುಕೊಳ್ಳುವುದು ಏಕೆ? ಉತ್ತರ: ಹುಚ್ಚು ಪ್ರವಾಹವು ಬಂದು ಮಾದೇವನ ಗುಡಿಯು ಮುಳುಗಿತು. ಇಂತಹ ಮಾದೇವನನ್ನು ಎಳೆದುಕೊಂಡ ಗಂಗೆ ನನ್ನನ್ನು ಬಿಡುವುದಿಲ್ಲ ಎಂದುಕೊಂಡು ಬಲಿಯ ಕಲ್ಲನ್ನು ಬಲವಾಗಿ ಹಿಡಿದುಕೊಳ್ಳುತ್ತಾನೆ. ಪ್ರಶ್ನೆ 21. ಮಾದೇವ ತನ್ನ ಶಿಶುಮಕ್ಕಳಿಗೆ ಏನೇನು ನೀಡಿ ಸಲಹಿದನು? ಉತ್ತರ: ಮಾದೇವ ತನ್ನ ಶಿಶುಮಕ್ಕಳಿಗೆ ಗೆಡ್ಡೆ ಗೆಣಸುಗಳನ್ನು ನೀಡದೆ ಹಾಲು, ತುಪ್ಪ, ಬೆಣ್ಣೆಗಳನ್ನು ನೀಡಿ ಹೆತ್ತ ತಾಯಿಯಂತೆ ಸಲಹಿದನು. ಪ್ರಶ್ನೆ 22. ಸರಸ್ವತಿಯ ಸಚಿವ ಮಂಡಲದ ಸದಸ್ಯರು ಯಾರು? ಉತ್ತರ: ನೃಪತುಂಗನೇ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ, ರನ್ನ, ಜನ್ನ, ನಾಗವರ್ಮ, ರಾಘವಾಂಕ, ಹರಿಹರ, ಬಸವಣ್ಣ, ನಾರಣಪ್ಪ, ಸರ್ವಜ್ಞ, ಷಡಕ್ಷರ ಮುಂತಾದವರು ನಿತ್ಯ ಸಚಿವ ಮಂಡಲದ ಸದಸ್ಯರು. ಪ್ರಶ್ನೆ 23. ಮೆಳ್ಳಗಣ್ಣನಿಗೆ ಕವಿ ಕೇಳುವ ಪ್ರಶ್ನೆಗಳು ಯಾವುವು? ಉತ್ತರ: ಮೆಳ್ಳಗಣ್ಣನಿಗೆ ಕವಿ ಕೇಳುವ ಪ್ರಶ್ನೆಗಳೆಂದರೆ: ನಿನಗೆ ಕಣ್ಣು ಕಾಣುವುದಿಲ್ಲವೇ? ಹುಟ್ಟಿನಿಂದ ಕುರುಡನೆ ಅಥವಾ ಬುದ್ಧಿ ಇಲ್ಲದವನೇ ಅಥವಾ ಬೇರೆ ಮತ್ಸರವೇ? ಮೆಳ್ಳಗಣ್ಣ ಕಾಣೆ ನೀನು, ಹೇಳು, ತಪ್ಪು ನನ್ನದೇ ಎಂದು ಕೇಳುತ್ತಾರೆ. ವಿದ್ಯಾರ್ಥಿಗಳೇ, ಇದಿಷ್ಟು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಪದ್ಯ ಭಾಗದಲ್ಲಿ ಕೇಳಲಾಗುವಂಥ 2 ಅಂಕದ ಪ್ರಶ್ನೆಗಳು. ಇದನ್ನು ಶೇರ್ ಮಾಡಿ, ಜೊತೆಗೆ ನಿಮಗೆ ಯಾವೊಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನು ಮರಿದೇನೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.